ಒಂದೂರಲ್ಲಿ ರವೀನಾ ತನ್ನ ಅಪ್ಪ ಅಮ್ಮನ್ ಜೊತೆ ವಾಸ ಮಾಡ್ತಿದ್ಲು. ರವೀನಾ ಅಪ್ಪ ತುಂಬಾ ದೊಡ್ಡ ಬಿಸ್ನೆಸ್ ಮನ್ ಆಗಿದ್ದ. ರವೀನಾ ಶ್ರೀಮಂತ್ರ ಮನೆ ಹುಡುಗಿ ಆಗಿದ್ಲು. ಹಾಗಾಗಿ ಅವಳ ಓದು ಊರಲ್ಲೇ ದೊಡ್ಡ ಸ್ಕೂಲು ಮತ್ತೆ ಕಾಲೇಜಲ್ಲಾಗಿತ್ತು. ಆದ್ರೆ ಅವರ ಚಿಕ್ಕಪ್ಪ ಹಳ್ಳಿನಲ್ಲೇ ಇದ್ಕೊಂಡು ಹೊಲದ ಕೆಲ್ಸ ಮಾಡ್ತಾ ಇದ್ರು. ಅವ್ರಿಗೂ ಒಬ್ಳು ಮಗಳಿದ್ಲು. ಅವಳ ಹೆಸರು ಸಿಮ್ರನ್ ಅಂತ. ಅವಳು ಓದಿದ್ದು ಹಳ್ಳಿನಲ್ಲೇ. ರವೀನಾ ಓದು ಪೂರ್ತಿ ಆಗೋಗಿತ್ತು. ಈಗ ಅವಳಿಗೆ ಮದ್ವೆ ಫಿಕ್ಸ್ ಆಗಿತ್ತು. ಅದಕ್ಕೆ ಅವಳು ಹಳ್ಳಿಯಿಂದ 1 ತಿಂಗಳು ಮುಂಚೆನೆ ಸಿಮ್ರನ್ನ ಕರ್ಸ್ಕೊಂಡಿರ್ತಾಳೆ. ಯಾಕಂದ್ರೆ ಮನೆ ಕೆಲ್ಸ ನೋಡ್ಕೊಳ್ಳೋದಿಕ್ಕೆ. ಸಿಮ್ರನ್, ಯು ಆರ್ ಮೋಸ್ಟ್ ವೆಲ್ಕಮ್ ಇನ್ ಅವರ್ ಲಕ್ಸುರಿ ಹೌಸ್. ಓ, ನಿನಗೆ ಅರ್ಥ ಆಗಿಲ್ಲ ಅನ್ಸತ್ತೆ. ನಾನ್ ಹೇಳಿದ್ದೇನಂದ್ರೆ ನಮ್ಮ ದೊಡ್ಡ ಮನೆಗೆ ನಿನ್ಗೆ ಸ್ವಾಗತ ಅಂತ. ಥ್ಯಾಂಕ್ ಯು ಅಕ್ಕ. ಹಾ ಖಂಡಿತ. ಈಗ ನೀನ್ ಬಂದಿದ್ಯಲ್ಲ, ಎಲ್ಲಾನು ಕಲ್ತ್ಕೋದ್ಯಾ ಬಿಡು. ಹೇಗೂ ನೀನು ಹಳ್ಳಿನಲ್ಲಿ ಇಂಗ್ಲಿಷ್ ಅಂತೂ ಕಲ್ತಿರಲ್ಲ. ನಿಮ್ಮಪ್ಪ ನಿನ್ನನ್ನ ಸರ್ಕಾರಿ ಸ್ಕೂಲಲ್ಲಿ ಓದ್ಸಿರೋದಲ್ವಾ? ಅಕ್ಕ, ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲೇ ಅಲ್ವಾ ಇರೋದು? ಹಾ ನನಗ್ ಅರ್ಥ ಆಯ್ತು. ಪ್ರೈವೇಟ್ ಸ್ಕೂಲ್ಗೆ ಹೋಗಕ್ಕೆ ನಿಮ್ಗೆ ಯೋಗ್ಯತೆ ಎಲ್ಲಿದೆ ನನಗ್ ಗೊತ್ತಿಲ್ವಾ? ಅಕ್ಕ, ಒಳಗ್ ಹೋಗೋಣ್ವಾ? ಹಾ ಖಂಡಿತ. ರವೀನಾ ಸಿಮ್ರನ್ನ ಒಳಗಡೆ ಕರ್ಕೊಂಡ್ ಹೋಗ್ತಾಳೆ. ಸಿಮ್ರನ್ ಬಡವರಾಗಿರೋದ್ರಿಂದ ಅವಳಿಗೆ ಸಿಕ್ಕಾಪಟ್ಟೆ ಬೈತಾಳೆ. ಸಿಮ್ರನ್ ಇಲ್ಲಿ ಇಡೀ ದಿನ ಕೆಲ್ಸ ಮಾಡ್ತಾ ಇದ್ಲು. ಜೊತೆಗೆ ಅವ್ರ ಹತ್ರ ಬೈಸ್ಕೋತಾ ಇದ್ಲು. ಅದಕ್ಕೆ ಸಿಮ್ರನ್ಗೆ ಇವತ್ತು ಅಳು ಬಂದೇ ಬಿಡ್ತು. ಅಪ್ಪ ನನ್ನನ್ನ ಎಲ್ಲಿ ಕಳ್ಸಿದಾರೆ, ಮತ್ತೆ ಅಮ್ಮ ಹೇಳಿದರೆ ಯಾರಿಗೂ ಉಲ್ಟಾ ಜವಾಬ್ ಕೊಡ್ಬೇಡ ಅಂತ. ಆದ್ರೆ ಈ ರವೀನಾ ತನ್ನ ಹತ್ತನ್ನ ಮೀರ್ ಬಿಟ್ಟಿದ್ದಾಳೆ. ಅಯ್ಯೋ ದೇವ್ರೆ, ನನ್ನನ್ ಯಾಕೆ ಇಷ್ಟೊಂದು ಬಡವಳನ್ನಾಗ್ ಮಾಡ್ದೆ? ನನ್ನ ಅಕ್ಕ ಕೂಡ ನನ್ನ ತಮಾಷೆ ಮಾಡ್ತಾಳೆ. ಆಗ ಹೊರಗಡೆಯಿಂದ ರವೀನಾ ಬರ್ತಾಳೆ. ಸಿಮ್ರನ್, ಈಗ ನೀನು ಬ್ಯುಸಿ ಆಗಿದ್ಯಾ? ಇಲ್ಲ ಅಕ್ಕ, ನಾನ್ ಖಂಡಿತ ಬ್ಯುಸಿ ಇಲ್ಲ. ನಾನ್ ಫ್ರೀ ಆಗೇ ಇದ್ದೀನಿ. ಸರಿ, ಹಾಗಾದ್ರೆ ಮಾರ್ಕೆಟ್ ಹೋಗೋಣ ಬಾ. ನನ್ನ ಫ್ರೆಂಡ್ಸು ಬರ್ತಾ ಇದ್ದಾರೆ. ಒಳ್ಳೆ ಬಟ್ಟೆ ಹಾಕೋ. ಅಕ್ಕ, ನನ್ ಹತ್ರ ಸಲ್ವಾರ್ ಸೂಟ್ಸೇ ಇರೋದು. ಇದನ್ ಬಿಟ್ಟು ನಾನ್ ಬೇರೆ ಏನ್ ಹಾಕೊಳ್ಳಿ? ಅರೆ ಯಾರ್, ನೀವ್ ಹಳ್ಳಿ ಜನ ಇದೀರಲ್ಲ, ಅದೇನು ಅಂತ ಬಟ್ಟೆ ಹಾಕೋತಿರೋ. ಸರಿ ಬಿಡು, ಈಗ ಅದನ್ನೇ ಹಾಕೋ. ನಾನ್ ಹೊರಗಡೆ ನಿನ್ಗೋಸ್ಕರ ಟಾಪ್ ಕೊಡಿಸ್ತೀನಿ. ರವೀನಾ ಸಿಮ್ರನ್ನ ಕರ್ಕೊಂಡು ಮಾರ್ಕೆಟ್ಗೆ ಶಾಪಿಂಗ್ಗೆ ಅಂತ ಹೋಗ್ತಾಳೆ. ರವೀನಾ ಸಿಮ್ರನ್ನ ಕರ್ಕೊಂಡು ಎಲ್ಲದಕ್ಕಿಂತ ಮುಂಚೆ ಲೆಹೆಂಗಾ ಅಂಗಡಿಗೆ ಹೋಗ್ತಾಳೆ. ನನ್ಗಂತೂ ಈ ಲೆಹೆಂಗಾ ಇಷ್ಟ ಆಯ್ತು. ಇದ್ರ ಬೆಲೆ ಪೂರ್ತಿ 25,000. ಹೌದಕ್ಕ, ಇದನ್ನ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಹಾ ಆದ್ರೆ ನೀನ್ ಇದ್ರ ಕನಸ್ ಕಾಣ್ಬೋದು ಅಷ್ಟೇ. ಯಾಕಂದ್ರೆ ನಿನ್ ಮದ್ವೆ ಹಾಕೊಂಡಿರೋ ಬಟ್ಟೆಲೇ ಆಗತ್ತೆ. ನಡಿಯಕ್ಕ, ಬೇರೆ ಎಲ್ಲಾದ್ರೂ ಹೋಗೋಣ. ಅಯ್ಯೋ, ಇದು ನನ್ ಮದ್ವೆ ಶಾಪಿಂಗ್ ನಡೀತಾ ಇರೋದು. ಹೀಗ್ ನಡಿಯತ್ತಾ? ಹೀಗ್ ಬಂದು ಹೀಗ್ ಹೋಗೋಕೆ? ಈ ಊರಿನ ದೊಡ್ಡ ಬಿಸ್ನೆಸ್ ಮಗಳು ರವೀನಾ ಮದ್ವೆ ಆಗ್ತಾ ಇರೋದು. ಹಳ್ಳಿ ರೈತನ್ ಮಗಳದಲ್ಲ. ಅಕ್ಕ, ಪ್ರತಿ ಒಂದ್ ಮಾತಿಗೂ ನಮ್ಮಪ್ಪನ್ ಯಾಕೆ ಅವಮಾನ ಮಾಡ್ತೀಯ ನೀನು? ಓ, ಮಗುಗೆ ಬೇಜಾರಾಯ್ತಾ? ಸಾರಿ ಪುಟ್ಟ, ನನಗ್ ಗೊತ್ತೇ ಇರ್ಲಿಲ್ಲ ನಿಮ್ಮ ಅಪ್ಪನ ಹತ್ರ ಮರ್ಸಿಡೀಸ್ ಇದೆ ಅಂತ. ನಾನ್ ಏನೇನೋ ಹೇಳ್ಬಿಟ್ಟೆ. ಆಯ್ತಾಯ್ತು, ನಡಿ ಈಗ. ಬಾ, ನಾನ್ ನಿನಗೂ ಬಟ್ಟೆ ಕೊಡಿಸ್ತೀನಿ. ಇಲ್ಲ ಅಂದ್ರೆ ನನ್ ಫ್ರೆಂಡ್ಸ್ ಬಂದ್ಬಿಡ್ತಾರೆ ಅಷ್ಟೇ. ಬೇಡ, ನನ್ಗೆ ಯಾರು ಏನು ಕೊಡ್ಸೋದ್ ಬೇಕಾಗಿಲ್ಲ. ಸರಿ ಬಿಡು, ನಿನಗೇನು ಬೇಕಾಗಿಲ್ಲ ಅಂದ್ರೆ ನನ್ನ ಬೇರೆ ಶಾಪಿಂಗ್ ನ ಮುಗಿಸ್ಕೋತೀನಿ. ನನ್ಗೇನು ಬೇಜಾರಾಗಲ್ಲ. ತಗೋ, ಈ ಬ್ಯಾಗ್ ಅನ್ನ ಹಿಡ್ಕೊ ನೀನೀಗ. ಸಿಮ್ರನ್ ಲೆಹೆಂಗಾ ಬ್ಯಾಗ್ ಅನ್ನ ಹಿಡ್ಕೊಂಡು ಸುಮ್ನೆ ಅವಳ ಹಿಂದೆ ಹೋಗ್ತಾ ಇರ್ತಾಳೆ. ಆಗ ಅದೇ ಸಮಯಕ್ಕೆ ರವೀನಾ ಫ್ರೆಂಡ್ಸ್ ಇಬ್ರು ಬರ್ತಾರೆ. ಅವರು ತುಂಬಾ ಹೊತ್ತಿನ ತನಕ ಮಾತಾಡ್ತಾ ನಿಂತ್ಕೋತಾರೆ. ಆಗ ಅವ್ರ ಫ್ರೆಂಡ್ಸ್ ಅಲ್ಲಿ ಒಬ್ಳು ಹೇಳ್ತಾಳೆ, ರವೀನಾ, ಇವಳು ಯಾರು? ಯಾರ್ ನೀವಿದ್ದೀರಲ್ಲ, ನೋಡಿದ್ರೆ ಗೊತ್ತಾಗಲ್ವಾ ನಿಮ್ಗೆ? ಅವಳ ಬಟ್ಟೆನ ನೋಡು. ನಮ್ಮನೆ ಕೆಲಸದವಳು ಜೊತೆಲ್ ಕರ್ಕೊಂಡ್ ಬಂದೆ, ನನ್ಗೆ ಹೆಲ್ಪ್ ಆಗ್ಲಿ ಅಂತ. ಹಾ ಯಾರ್, ಕೆಲಸದವ್ರಿದ್ರೆ ಎಲ್ಲ ಕೆಲ್ಸ ಎಷ್ಟ್ ಈಸಿ ಆಗತ್ತೆ ಅಲ್ವಾ? ಈ ಮಾತನ್ನ ಸಿಮ್ರನ್ ಕೂಡ ಕೇಳಿಸ್ಕೊತಾಳೆ. ಮತ್ತೆ ಅವಳ ಕಣ್ಣಲ್ಲಿ ನೀರ್ ಬರತ್ತೆ. ಸಿಮ್ರನ್ ನಿರ್ಧಾರ ಮಾಡ್ತಾಳೆ, ಇನ್ ಮುಂದೆ ಈ ಊರಲ್ಲಿ ನಾನಿರಲ್ಲ ಅಂತ. ಅಕ್ಕ, ನಾನ್ ನನ್ನ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಹಾ ಹೋಗು, ನಾನೇ ನಿನ್ನ ತಡಿತಾ ಇದ್ದೀನಾ? ಆದ್ರೆ ಇವತ್ತೊಂದು ದಿನ ಉಳ್ಕೋ. ಯಾಕಂದ್ರೆ ಇವತ್ತು ಹುಡ್ಗ ನನ್ನ ಮೀಟ್ ಮಾಡಕ್ ಬರ್ತಿದ್ದಾನೆ. ನೀನ್ ನನ್ ಮುದ್ದಿನ ತಂಗಿ ಅಲ್ವಾ, ಇವತ್ತು ನನ್ಗೊಂದಿನ ಹೆಲ್ಪ್ ಮಾಡು. ಸರಿ, ಇವತ್ತೊಂದು ದಿನ ಉಳ್ಕೋತೀನಿ. ಆದ್ರೆ ನಾಳೆ ನಾನು ಹೊರಟ್ಬಿಡ್ತೀನಿ. ಆಯ್ತು, ನಿನ್ಗಿಲ್ಲಿರೋದಕ್ ಮನ್ಸಿಲ್ಲ ಅಂದ್ರೆ ನಾನೇ ನಿನ್ನ ಬಿಟ್ಟು ಬರ್ತೀನಿ. ಹೇಳ್ಬೇಕಂದ್ರೆ ಈ ಮನೇಲಿ ನಿನ್ಗೆ ಏನ್ ಕಮ್ಮಿ ಆಗಿದೆ? ಎಲ್ಲ ಜಾಸ್ತಿನೇ ಇದೆ ಅಲ್ಲ. ಸಿಮ್ರನ್ ರವೀನಾ ಮಾತನ್ನ ಕೇಳ್ತಾಳೆ. ಮತ್ತೆ ಸಂಜೆ ಮದ್ವೆ ಹುಡ್ಗ ವಿಜಯ್ ಕೂಡ ಬರ್ತಾನೆ. ಸಿಮ್ರನ್ ಅವನನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾಳೆ. ವಿಜಯ್ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಮದ್ವೆ ಡೇಟ್ ಕೂಡ ಫಿಕ್ಸ್ ಆಗತ್ತೆ.
ಆದ್ರೆ ಸಿಮ್ರನ್ ತನ್ನ ಮನೆಗ್ ವಾಪಸ್ ಹೋಗ್ಲಿಲ್ಲ. ಅವಳು ರವೀನಾ ಹತ್ರನೇ ಉಳ್ಕೋತಾಳೆ. ಮತ್ತೆ ಎಲ್ರೂ ಕಾಯ್ತಾ ಇದ್ದಂತ ಆ ದಿನ ಕೂಡ ಬಂದೇ ಬಿಡ್ತು. ಮತ್ತೆ ರವೀನಾ ಅಪ್ಪ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು. ಹಳ್ಳಿಯಿಂದ ಸಿಮ್ರನ್ ಅಪ್ಪ ಅಮ್ಮ ಸಹ ಬಂದಿದ್ರು. ಉಂಗ್ರ ಬದಲಾಯಿಸೋಂತ ಶಾಸ್ತ್ರ ಶುರುವಾಯ್ತು. ನಾನು ರವೀನಾಗೆ ಉಂಗ್ರ ತೋರ್ಸೋದಿಲ್ಲ. ಎಷ್ಟು ಧೈರ್ಯ ನಿನ್ಗೆ ಎಲ್ರು ಮುಂದೆ ಈ ರೀತಿ ಮಾತಾಡೋದಿಕ್ಕೆ? ನಿನಗ್ ಗೊತ್ತಿಲ್ವಾ, ಈ ಊರಲ್ಲೇ ದೊಡ್ಡ ಶ್ರೀಮಂತ್ರ ಮಗಳು ನಾನು. ನನಗ್ ನಿನ್ ಬಗ್ಗೆ ಎಲ್ಲ ಗೊತ್ತಿದೆ, ಅದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದೀನಿ. ನಾನ್ ಸಿಮ್ರನ್ ಮದ್ವೆ ಆಗ್ತೀನಿ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವಳ ಬಗ್ಗೆ ಗೊತ್ತಾ ನಿನ್ಗೆ? ನನ್ಗೆ ನಿನ್ಗಿನ ಮುಂಚೆ ಸಿಮ್ರನ್ ಗೊತ್ತಿತ್ತು. ಆಮೇಲೆ ಇನ್ನೊಂದು, ಈ ಎಲ್ಲ ಆಟ ನಾಡಿದ್ದು ನಿನ್ನ ಮುಖವಾಡನ ಬಯಲ್ ಮಾಡೋದಕ್ಕೆ. ನೀನ್ ಹಣದಲ್ಲಿ ಶ್ರೀಮಂತ ಇರ್ಬೋದು, ಆದ್ರೆ ನನಗೆ ಧೂಳಿಗೆ ಸಮಾನ. ಯಾಕಂದ್ರೆ ನಿನ್ನಲ್ಲಿ ಹೃದಯ ಇಲ್ಲ. ಆದ್ರೆ ಸಿಮ್ರನ್ಗೆ ಹಣದಲ್ಲಿ ಬಡತನ ಇರ್ಬೋದು, ಆದ್ರೆ ಅವಳ ಹೃದಯ ಶ್ರೀಮಂತವಾದದ್ದು. ಮತ್ತೆ ಅವಳು ಊರಿನ ಮಕ್ಕಳಿಗೆಲ್ಲ ದಿನ ಫ್ರೀ ಆಗಿ ಪಾಠ ಹೇಳ್ಕೊಡ್ತಾಳೆ. ಅವ್ರ ಊರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೋಚಿಂಗ್ ಸೆಂಟರ್ ಕೂಡ ಇದೆ, ಅದು ಕೂಡ ಪೂರ್ತಿ ಫ್ರೀ. ನಮ್ಮಿಬ್ಬರಿಗೂ ಒಬ್ರನ್ನೊಬ್ರು ಮೊದ್ಲಿಂದನೂ ಗೊತ್ತಿತ್ತು. ನಿನ್ನ ಸ್ವಯರೂಪನ ತಿಳ್ಕೊಳ್ಳೋದಕ್ಕೆ ಇದೆಲ್ಲ ಮಾಡಿದ್ವಿ. ವಿಜಯ್ ಮತ್ತೆ ಸಿಮ್ರನ್ಗೆ ಮದ್ವೆ ಆಗತ್ತೆ. ಮತ್ತೆ ರವಿನ ದುರಹಂಕಾರ ಚೂರ್ ಚೂರಾಗೋಗತ್ತೆ. ನವೀನ್ ಅನ್ನೋನು ಒಬ್ಬ ಮೆಕ್ಯಾನಿಕ್ ಆಗಿದ್ದ. ತನ್ನ ತಂಗಿ ನಿಶಾನ ಕರ್ಕೊಂಡು ಬೈಕಲ್ಲಿ ಕಾಲೇಜಿಗ್ ಬಿಡಕ್ ಹೋಗಿದ್ದ. ದಾರಿನಲ್ಲಿ ನಿಶಾ ಸ್ನೇಹಿತರು ನಿಶಾನ ಗುರಾಯಿಸ್ತಾ ಇದ್ರು. ನಿಶಾಗೆ ಇದನ್ನ ನೋಡಿ ಎಂಬ್ಯಾರಸ್ ಆಗ್ತಾ ಇತ್ತು. ಅಣ್ಣ ಸಾಕು, ಇಲ್ಲೇ ಬಿಟ್ಬಿಡಿ ಸಾಕು. ಆದ್ರೆ ಪುಟ್ಟ, ನಿಮ್ಮ ಕಾಲೇಜ್ ತುಂಬಾ ದೂರ ಇದೆಯಲ್ವಾ? ಹಾ, ಆದ್ರೆ ನೀವ್ ನನ್ನ ಇಲ್ಲೇ ಬಿಡಿ ಸಾಕು. ಆದ್ರೆ ಯಾಕೆ? ಅಣ್ಣ, ನಾನ್ ಹೇಳ್ದೆ ತಾನೇ ಇಲ್ಲೇ ಬಿಟ್ರೆ ಸಾಕು ಅಂತ. ನಾನ್ ಮನೆಗ್ ಬಂದ್ಮೇಲೆ ಹೇಳ್ತೀನಿ. ನವೀನ್ ನಿಶಾನ ಅಲ್ಲೇ ಬಿಟ್ಟು ತನ್ನ ಕೆಲ್ಸಕ್ಕೆ ಮುಂದೆ ಹೋಗ್ತಾನೆ. ನಿಶಾ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದ ಹಾಗೆ ಅಲ್ಲಿ ಅವಳ ಫ್ರೆಂಡ್ ಅವಳಿಗೆ ಸಿಗ್ತಾಳೆ. ಅದು ನಿನ್ನ ಬಿಡಕ್ ಬಂದಿದ್ರಲ್ಲ, ಯಾರವ್ರು? ಯಾರು ಇಲ್ಲ. ಹಾಗೆ ನಿನ್ ಬಾಯ್ ಫ್ರೆಂಡ್ ಅವರು? ಇಲ್ಲ, ಅವನು ನನ್ನ ಅಣ್ಣ. ನಿನ್ ಅಣ್ಣನಾ? ನೋಡೋದಿಕ್ಕೆ ಮೆಕ್ಯಾನಿಕ್ ತರ ಇದ್ದ? ಹಾ, ಅವನು ಮೆಕ್ಯಾನಿಕ್. ಅವನು ನನ್ನ ದೂರದ ಅಣ್ಣ. ಅದೇ ನಾನು ಯೋಚಿಸ್ತಿದ್ದೆ, ಒಬ್ಬ ಮೆಕ್ಯಾನಿಕ್ ತಂಗಿ ಇಷ್ಟು ದೊಡ್ಡ ಕಾಲೇಜಲ್ಲಿ ಓದೋಕ್ ಹೇಗ್ ಸಾಧ್ಯ ಅಂತ. ಅದನ್ನೆಲ್ಲ ಬಿಟ್ಬಿಡು, ಇವಾಗ ಹೇಳು, ಏನ್ ಸ್ಪೆಷಲ್ ಇವತ್ತಿನ ದಿನ? ತನ್ನ ಸ್ನೇಹಿತರ ಮಾತನ್ನ ಕೇಳಿ ನಿಶಾಗೆ ತನ್ನ ಆರ್ಥಿಕ ಪರಿಸ್ಥಿತಿ ಮೇಲೆ ತುಂಬಾ ಕೋಪ ಬರ್ತಿತ್ತು. ಸಂಜೆ ಆದ್ಮೇಲೆ ನಿಶಾ ಮನೆಗ್ ಬಂದಾಗ, ಬಂದ ಪುಟ್ಟಿ? ಹಾ ಅಣ್ಣ, ಬಂದೆ. ಮತ್ತೆ ನಾಳೆಯಿಂದ ನೀನು ನನ್ನ ಕಾಲೇಜಿಗ್ ಬಿಡೋದು ಬೇಕಾಗಿಲ್ಲ. ಆದ್ರೆ ಯಾಕೆ? ನನ್ನೆಲ್ಲಾ ಫ್ರೆಂಡ್ಸು ನಿನ್ನ ನೋಡಿ ಹೇಳ್ತಾರೆ ನಾನು ಮೆಕ್ಯಾನಿಕ್ ತಂಗಿ ಅಂತ. ಮತ್ತೆ ಅಷ್ಟು ದೊಡ್ಡ ಕಾಲೇಜಲ್ಲಿ ಹೇಗ್ ಓದ್ತೀನಿ ಅಂತ ಕೇಳ್ತಾರೆ. ಆದ್ರೇನಂತೆ, ನಿನ್ಗೆ ಗರ್ವ ಅನ್ನಿಸ್ಬೇಕು. ಇಲ್ಲ ಅಣ್ಣ, ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ನಾನ್ ಯಾಕೆಷ್ಟು ಬಡವಳಾಗಿ ಹುಟ್ಟಿದೀನಿ ಅನ್ಸತ್ತೆ ನನ್ಗೆ. ನೀವ್ ನನ್ ಕಾಲೇಜಿಗೆ ಬರ್ಬೇಡಿ ಅಷ್ಟೇ. ನನ್ ಫ್ರೆಂಡ್ಸ್ ಎಲ್ಲ ನನ್ನನ್ನ ಈ ಆಳ್ಸೋದು ನನಗಿಷ್ಟ ಇಲ್ಲ, ಗೊತ್ತಾಯ್ತಾ? ಬರ್ಬೇಡಿ ಅಷ್ಟೇ. ಸರಿ. ನಿಶಾ ಫ್ರೆಶ್ ಆಗೋದಿಕ್ಕೆ ಒಳಗಡೆ ಹೋಗ್ತಾಳೆ. ಮತ್ತೆ ನವೀನ್ ತನ್ನ ತಾಯಿಯ ಫೋಟೋ ಮುಂದೆ ನಿಂತ್ಕೊಂಡು ಮಾತಾಡ್ತಾನೆ. ನೋಡುದ್ರಮ್ಮ, ಇವತ್ತು ನಿಮ್ ಮಗಳಿಗೆ ನಾನ್ ಮೆಕ್ಯಾನಿಕ್ ಆಗಿರೋದ್ರಿಂದ ಅವಮಾನ ಅಂತೆ. ಒಂದ್ ವೇಳೆ ನೀವು ಅಪ್ಪ ಇದ್ದಿದ್ರೆ ನಾನು ಕೂಡ ಓದಿರ್ತಿದ್ದೆ. ನಿಶಾಗೆ ನನ್ನಿಂದ ಪ್ರಾಬ್ಲಮ್ ಆಗ್ಬಾರ್ದಷ್ಟೇ. ಏನೇ ಆಗ್ಲಿ, ನಿಶಾ ನನ್ನ ಪುಟ್ಟ ತಂಗಿ. ನಾನ್ ನನ್ನ ಕರ್ತವ್ಯನ ಮಾಡೇ ಮಾಡ್ತೀನಿ. ಅವಳಿಗೆ ಓದು ಬರಹ ಕಲ್ಸಿ ದೊಡ್ಡ ಪೊಸಿಷನ್ ತಂದೆ ತರ್ತೀನಿ. ಅವತ್ತಿಂದ ಇನ್ಯಾವತ್ತೂ ನಿಶಾ ಕಾಲೇಜ್ಗೆ ನವೀನ್ ಹೋಗ್ಲೇ ಇಲ್ಲ. ಸಮಯ ಕಳೆಯತ್ತೆ. ನಿಶಾಗೆ ಅಜಯ್ ಮೇಲೆ ಪ್ರೀತಿ ಹುಟ್ಟತ್ತೆ. ಅಜಯ್ ಒಬ್ಬ ದೊಡ್ಡ ಶ್ರೀಮಂತರ ಮಗನಾಗಿದ್ದ. ಅವನ ಹತ್ರ ಸ್ವಂತದ ಕಾರ್ ಇತ್ತು, ಮತ್ತೆ ದೊಡ್ಡ ಬಂಗ್ಲೋ ಇತ್ತು. ಐ ಲವ್ ಯು ಅಜಯ್. ಐ ಲವ್ ಯು ನಿಶಾ. ಈಗ ನಾವು ಮದ್ವೆ ಮಾಡ್ಕೋಬೇಕು ಅನ್ಸತ್ತೆ. ನಾನೇ ಕೇಳ್ಬೇಕು ಅಂತ ಇದ್ದೆ. ಹೇಳು, ನಮ್ಮಪ್ಪನ ನಿಮ್ ಮನೆಗೆ ಯಾವಾಗ ಕರ್ಕೊಂಬರ್ಲಿ? ನೀನ್ ನಮ್ಮ ಮನೆಗ್ ಬರ್ಬೇಡ, ನಾನೇ ನನ್ನ ಅಣ್ಣನ್ನ ನಿಮ್ ಮನೆಗ್ ಕಳಿಸ್ತೇನೆ. ಸರಿ, ಹಾಗೆ ಆಗ್ಲಿ. ನಿಶಾ ಮನೆಗ್ ಬಂದು ತನ್ನ ಅಣ್ಣನ್ ಜೊತೆ ಮಾತಾಡ್ತಾಳೆ. ಅಣ್ಣ, ಅಜಯ್ ಮತ್ತೆ ನಾನು ಒಬ್ರನ್ನ ಒಬ್ರು ಪ್ರೀತಿ ಮಾಡ್ತೀವಿ. ಮತ್ತೆ ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತಿದೀವಿ. ಇದಂತೂ ಒಳ್ಳೆ ಸುದ್ದಿ ಪುಟ್ಟಿ. ಆದ್ರೆ ಅಣ್ಣ, ಅವ್ರು ತುಂಬಾ ದೊಡ್ಡ ಶ್ರೀಮಂತರು. ಈ ಸಂಬಂಧ ಮಾತಾಡೋದಿಕ್ಕೆ ಅವರೇ ಕರೆದಿದ್ದಾರೆ. ಒಂದ್ ವೇಳೆ ನಿನ್ನನ್ ನೋಡಿ ಅವ್ರ ಮನ್ಸು ಬದ್ಲಾಗೋದ್ರೆ ಆಗ? ಹಾಗೇನಾಗಲ್ಲ ಪುಟ್ಟ, ನೀನ್ ತೊಂದ್ರೆ ತಗೋಬೇಡ. ನಾನ್ ಏನಾದ್ರೂ ಮಾಡಿ ನಿನ್ನ ಮದ್ವೆ ಸಂಬಂಧ ಮಾತಾಡ್ತೀನಿ. ಅಣ್ಣ ಪ್ಲೀಸ್, ಒಂದ್ ಒಳ್ಳೆ ಬಟ್ಟೆ ಹಾಕೊಂಡ್ ಹೋಗು. ನೀನೇ ಹೋಗಿ ನಿನ್ಗಿಷ್ಟ ಬಂದಿದ್ ಬಟ್ಟೆನ ಎತ್ಕೊಡು, ನಾನ್ ಅದನ್ನೇ ಹಾಕೊಂಡು ಹೋಗ್ತೀನಿ.
ಮಾರನೇ ದಿನ ನಿಶಾ ತನ್ನಣ್ಣನ್ಗೆ ಒಳ್ಳೆ ಬಟ್ಟೆನ ಹಾಕ್ಸಿ ಅಜಯ್ ತಂದೆನ ಭೇಟಿ ಮಾಡೋದಕ್ಕೆ ಅಂತ ಅವ್ರ ಮನೆಗೆ ಅವಳು ಕಳಿಸ್ತಾಳೆ. ಬನ್ನಿ ಬನ್ನಿ ನವೀನ್ ಅವರೇ ಬನ್ನಿ. ನವೀನ್ ಒಳಗಡೆ ಬರ್ತಿದ್ದ ಹಾಗೆ ಕೃಷ್ಣ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೋತಾನೆ. ಅಯ್ಯೋ ನನ್ ಕಾಲ್ ಮುಟ್ಟೋ ಅವಶ್ಯಕತೆ ಏನಿತ್ತಪ್ಪ. ನೀವು ನನಗಿನ್ನ ದೊಡ್ಡವರು, ಇದೇ ನಮ್ಮ ಸಂಸ್ಕಾರ, ದೊಡ್ಡವ್ರಿಗೆ ಗೌರವ ಕೊಡೋದೆ. ವಾಹ್, ನಿಮ್ಮ ಸಂಸ್ಕಾರ ನನಗೆ ಇಷ್ಟ ಆಯ್ತು. ನನಗೆ ಈ ಸಂಬಂಧ ಒಪ್ಪಿಗೆನೆ. ಇದಂತೂ ಸಂತೋಷದ ವಿಷಯ. ಆದ್ರೆ ನಾನ್ ನಿಮ್ಗೆ ನನ್ನ ಕುಟುಂಬದ ಬಗ್ಗೆನೂ ವಿವರವಾಗಿ ಹೇಳ್ಬೇಕು. ನೋಡಿ, ನಾನೊಬ್ಬ ಮೆಕ್ಯಾನಿಕ್. ಆಮೇಲೆ ನಮ್ಮ ಆರ್ಥಿಕ ಸ್ಥಿತಿನೂ ಅಷ್ಟು ಚೆನ್ನಾಗಿಲ್ಲ. ನನಗ್ ಗೊತ್ತಿದೆ. ನನಗೆ ನೀವು ಮೆಕ್ಯಾನಿಕ್ ಆಗಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ನನಗ್ ಬೇಕಾಗಿರೋದು ನನ್ನ ಮಗನ್ಗೆ ಒಳ್ಳೆ ಹೆಂಡತಿ ಸಿಗ್ಬೇಕು. ದುಡ್ಡಂತೂ ನನ್ನ ಹತ್ರ ತುಂಬಾನೇ ಇದೆ. ನನ್ಗೆ ಹೇಳೋದಕ್ಕಾಗ್ತಿಲ್ಲ ನನಗೆ ನಿಮ್ಮ ಮಾತನ್ನ ಕೇಳಿ ಎಷ್ಟು ಖುಷಿ ಆಗ್ತಿದೆ ಅಂತ. ಈ ಸಿಹಿ ತಿಂದು ಬಾಯನ್ನ ಸಿಹಿ ಮಾಡ್ಕೊಳ್ಳಿ. ಖಂಡಿತ. ಕೃಷ್ಣ ಅವರು ಮತ್ತೆ ನವೀನ್ ಸಿಹಿ ತಿಂತಾರೆ. ಅಲ್ಲಿಗೆ ಅಜಯ್ ಮತ್ತೆ ನಿಶಾ ಸಂಬಂಧ ನಿಶ್ಚಯ ಆಗತ್ತೆ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮ್ಮ ಹತ್ರ ಏನೋ ಕೇಳ್ಬೇಕು ಅನ್ಕೊಂಡಿದೀನಿ. ಹಾ, ಕೇಳಿ. ನಿಮ್ಮ ವಯಸ್ಸು ಸುಮಾರು 25ರಿಂದ 30 ಇರ್ಬೋದಾ? ಹಾ. ನಾನ್ ಕೇಳ್ಪಟ್ಟೆ ನಿಮ್ಮ ತಾಯಿ ನಿಶಾಗೆ ಜನ್ಮ ಕೊಡ್ಬೇಕಂದ್ರೆ ಸತ್ತೋದ್ರು ಅಂತ. ಹೌದು, ಆಗ ನನಗೆ 10 ವರ್ಷ ಆಗಿತ್ತು. ನಿಶಾ ಆಗ್ತಾನೆ ಹುಟ್ಟಿದ್ಲು. ನಮ್ಮಮ್ಮ ನಿಶಾನ ನನ್ನ ಕೈಯಲ್ಲಿ ಕೊಟ್ಟು ಮತ್ತೆ ನನ್ಗೆ ಹೇಳಿದ್ರು, ಇವತ್ತಿಂದ ಅವಳ ಜವಾಬ್ದಾರಿ ನಿಂದಪ್ಪ. ನೀನ್ ಅವಳಿಗೆ ಅಣ್ಣ ಅಲ್ಲ, ಅವಳ ತಂದೆ ತಾಯಿ ಇಬ್ರು ಆಗಿರ್ಬೇಕು. ಮತ್ತೆ ಅವತ್ತಿಂದ ಯಾವ ಕೆಲಸ ಸಿಗುತ್ತೋ ಅದನ್ನೆಲ್ಲ ಮಾಡಿ ನಮ್ಮಿಬ್ಬರು ಹೊಟ್ಟೆ ತುಂಬಿಸ್ಕೊಂತಾ ಇದೀವಿ. ಆದ್ರೆ ನಾನಂತೂ ನಿಶಾಗೆ ಯಾವುದೇ ಕೊರತೆನ ಮಾಡಿಲ್ಲ. ಅವಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ದೆ, ಮತ್ತೆ ಒಳ್ಳೆ ಕಾಲೇಜಿಗೆ ಸೇರ್ಸಿದೀನಿ. ನನ್ಗೆ ಏನ್ ಬೇಕಂದ್ರೂ ಆಗ್ಲಿ, ಆದ್ರೆ ನಿಶಾಗೆ ಎಲ್ಲನೂ ಒಳ್ಳೇದನ್ನೇ ಕೊಟ್ಟಿದ್ದೀನಿ. ಇದನ್ನೆಲ್ಲ ಕೇಳಿ ನನಗೆ ನಿನ್ ಮೇಲಿರೋ ಗೌರವ ಜಾಸ್ತಿ ಆಗ್ತಿದೆ. ನಾವು ಆದಷ್ಟು ಬೇಗ ನಿಶಾ ಮತ್ತೆ ನನ್ನ ಮಗನ್ಗೆ ಮದ್ವೆ ಮಾಡಿಸ್ಬೇಕು. ನಿಶಾ ಮತ್ತೆ ಅಜಯ್ಗೆ ತುಂಬಾ ಜೋರಾಗಿ ಮದ್ವೆ ಆಗತ್ತೆ. ನವೀನ್ ತನ್ನ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾನೆ. ಮದ್ವೆ ಆಗಿ 2 ವರ್ಷ ಆದ್ಮೇಲೆ ನಿಶಾ ಗರ್ಭವತಿ ಆಗಿದ್ಲು. ಇಡೀ ಕುಟುಂಬ ಖುಷಿಯಾಗಿತ್ತು. ಈ ವಿಷಯ ನಿಮ್ಮ ಅಣ್ಣಂಗೂ ಹೇಳ್ಬಿಡು. ಇಲ್ಲ ಇಲ್ಲ, ಅವ್ರಿಗೆ ಹೇಳೋದ್ ಬೇಡ. ಅವನಿಲ್ಲಿಗೆ ಓಡ್ಕೊಂಡ್ ಬರ್ತಾನೆ. ಮತ್ತೆ ನಿನಗ್ ಗೊತ್ತಿದೆ ಅಲ್ವಾ, ಅವನೊಬ್ಬ ಮೆಕ್ಯಾನಿಕ್ ಅಂತ. ಮತ್ತೆ ನಾವು ಇಷ್ಟೊಂದು ಶ್ರೀಮಂತರು ಚೆನ್ನಾಗನ್ಸೋದಿಲ್ಲ. ನಿಶಾ ಹೇಳಿದ ಈ ಮಾತನ್ನ ಕೃಷ್ಣ ಕೇಳಿಸ್ಕೋತಾರೆ. ವಾವ್ ಮಗ, ವಾವ್, ನೀನು ತುಂಬಾ ಒಳ್ಳೆ ಉತ್ತರ ಕೊಟ್ಟೆ ನಿನ್ ಹೆಂಡತಿಗೆ. ಇವತ್ತು ನೀನು ಶ್ರೀಮಂತನ ಮನೆಗೆ ಸೊಸೆ ಆಗಿದೀಯಾ. ಮತ್ತೆ ನೀನು ಈ ಶ್ರೀಮಂತನ ಮನೆಗೆ ಸೊಸೆ ಆಗೋದಕ್ಕೆ ಎಲ್ಲ ಕೆಲ್ಸನೂ ನಿನ್ನ ಬಡ ಅಣ್ಣನೇ ಮಾಡಿದ್ದು. ನೀನು ಹುಟ್ಟಿದಾಗ ಅವನ್ಗಿನ್ನೂ 10 ವರ್ಷ ಆಗಿತ್ತು. ಅವತ್ತಿಂದ ನಿನ್ನ ಜವಾಬ್ದಾರಿನ ಅವನ್ ವಹಿಸ್ಕೊಂಡಿದ್ದ. ಅವನೇ ಓದಿಲ್ಲ, ಆದ್ರೆ ಪಾಪ ನಿನ್ನನ್ನ ಓದಿಸ್ದ. ಅವನು ಹೊಟ್ಟೆ ಹಸ್ಕೊಂಡಿದ್ರು ನಿನ್ನನ್ನ ಒಳ್ಳೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ದ. ವಾಹ್, ನಿನ್ನ ಆಲೋಚನೆ ಚೆನ್ನಾಗಿದೆ. ಸಾರಿ ನನಗಲ್ಲ, ನಿಮ್ಮ ಅಣ್ಣಂಗೆ ಹೇಳು. ನಿನ್ನ ಸಂತೋಷಕ್ಕಾಗಿ ಅವನು ತನ್ನ ಜೀವನವನ್ನೇ ತ್ಯಾಗ ಮಾಡಿದಾನೆ. ನಾನು ಅಣ್ಣನ ಹತ್ರ ಹೋಗ್ಬೇಕು. ಅಜಯ್ ನಿಶಾನ ತನ್ನ ಅಣ್ಣನ ಹತ್ರ ಕರ್ಕೊಂಡು ಹೋಗ್ತಾನೆ. ನವೀನ್ ಮೆಕ್ಯಾನಿಕ್ ಶಾಪಲ್ಲಿ ಇರ್ತಾನೆ. ನಿಶಾ ಅಳ್ತಾ ಅಳ್ತಾ ಅವನನ್ನ ಗಟ್ಟಿಯಾಗಿ ಅಪ್ಕೋತಾಳೆ. ಏನಾಯ್ತು ಪುಟ್ಟಿ, ಯಾಕಿಂಗ್ ಅಳ್ತಿದ್ಯಾ? ಹೇಳು, ಏನಾದ್ರೂ ಹೇಳು. ಅಣ್ಣ, ಐ ಆಮ್ ಸಾರಿ. ನಾನು ಪ್ರತಿ ಸಲನೂ ನಿನ್ನನ್ನ ಅವಮಾನ ಮಾಡ್ತಾ ಇದ್ದೆ, ಆದ್ರೆ ನೀನು ನನ್ಗೋಸ್ಕರ ತ್ಯಾಗನೇ ಮಾಡ್ತಾ ಇದ್ಯಾ. ಟೆನ್ಷನ್ ತಗೋಬೇಡ ಪುಟ್ಟಿ, ಇದಕ್ಕೆಲ್ಲ ಹೋಗ ಅಳ್ತಾರಾ? ಅಳು ನಿಲ್ಸು. ನೀನ್ ಈ ತರ ಅಳ್ತಿದ್ರೆ ನನ್ಗೂ ಕೂಡ ಬೇಜಾರಾಗುತ್ತೆ. ನಿಶಾ ತನ್ನ ಕಣ್ಣೀರನ್ನ ಒರೆಸ್ಕೋತಾಳೆ. ಅಣ್ಣ, ನೀನು ಮಾಮ ಆಗ್ತಾ ಇದ್ಯಾ. ಏನು? ನವೀನ್ ನಿಶಾನ ತನ್ನ 2 ಕೈಗಳಲ್ಲಿ ಎತ್ಕೋತಾನೆ. ನಾನು ಮಾಮ ಆಗ್ತಿದ್ದೀನಿ, ನಾನು ಮಾಮ ಆಗ್ತಿದ್ದೀನಿ. ಅರೆ ಅಣ್ಣ, ಅಣ್ಣ. ಪುಟ್ಟ, ನನ್ನ ಜೀವನದಲ್ಲೇ ಇವತ್ತೇ ತುಂಬಾ ಖುಷಿಯಾಗಿರೋ ದಿನ. ಇವತ್ತು ನಿಶಾಗೆ ತನ್ನಣ್ಣನ್ ಮೇಲೆ ತುಂಬಾ ಪ್ರೀತಿ ಹುಟ್ಟತ್ತೆ. ಆದ್ರೆ ಒಂದು ಸಮಯ ಇತ್ತು, ನಿಶಾಗೆ ತನ್ನ ಬಡ ಅಣ್ಣನ್ ಮೇಲೆ ನಾಚಿಕೆ ಆಗ್ತಿತ್ತು. ಈ ಕಥೆಯಿಂದ ಒಂದು ವಿಷಯ ಅಂತೂ ಚೆನ್ನಾಗ್ ಅರ್ಥ ಆಗತ್ತೆ. ಶ್ರೀಮಂತಿಕೆ ಮತ್ತೆ ಬಡತನದ ಮಧ್ಯೆ ಇರೋ ಗೋಡೆನ ಒಡೆಯೋದು ತುಂಬಾ ದೊಡ್ಡ ವಿಷಯ ಅಲ್ಲ ಅನ್ನೋದು.